ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಸೇವಾ ಟ್ರಸ್ಟ್ ಇವರ ಆಶ್ರಯದಡಿಯಲ್ಲಿ ಹಾಗೂ ಸಾಹುಕಾರ್ ಬೋರಯ್ಯ ಬಸವಯ್ಯನವರ ಗರಡಿ ಮೊಟ್ಟೆಗರಡಿಯವರಿಂದ ಅಂಬಾತಾಯಿ ಮಟ್ಟಿ ಪೂಜೆಯನ್ನು ನೆರವೇರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡರು ಹಾಗೂ ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರು ಆಗಮಿಸಿದ್ದು, ಕೆಜಿ ಕೊಪ್ಪಲಿನ ಗ್ರಾಮಸ್ಥರು ಹಾಗೂ ಯುವಕರು, ಕುಸ್ತಿ ಪ್ರೇಮಿಗಳು ಆಗಮಿಸಿ ಶುಭ ಕೋರಿದರು. ಗರಡಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಬೋರಪ್ಪ, ಸಂಜೀವ್, ಗೌರವಾಧ್ಯಕ್ಷರು ಸಿದ್ದಪ್ಪನವರು, ಖಜಾಂಚಿ ದೊಡ್ಡಲಿಂಗಯ್ಯ, ನಿರ್ದೇಶಕರು ಶೇಖರ್, ಗೋವಿಂದರಾಜ್, ಚೆನ್ನಪ್ಪ, ಮೋಹನ್, ಕೋಳಿರಜಣ್ಣ, ಕುಮಾರ್, ಚಂದ್ರು, ಯಶವಂತ್, ಬಾಲರಾಜು, ಪೈಲ್ವಾನ್ ಕೃಷ್ಣಪ್ಪ, ರವಿ, ಯೋಗೀಂದ್ರ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಪೈಲ್ವಾನ್ ಕಾಟಪ್ಪ, ಕೈಲ್ವಾನ್ ಚಿಕ್ಕೋನು, ಪೈಲ್ವಾನ್ ಕೆಂಗಣ್ಣ, ಪೈಲ್ವಾನ್ ಚಿಕ್ಕೈದಪ್ಪ, ಇನ್ನು ಮುನಾಕ್ ಪೈಲ್ವಾನ್ರುಗಳು. ಕನ್ನೇಗೌಡ ಕೊಪ್ಪಲಿನ ಪೈಲ್ವಾನ್ ಬಸವಯ್ಯನವರು ಇಡೀ ದೇಶದಲ್ಲೇ ಪ್ರಖ್ಯಾತ ಪಟುವಾಗಿ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರನ್ನು ಕೂಡ ಸೋಲಿಸಿರ್ತಕ್ಕಂಥ ಒಂದು ಇತಿಹಾಸ, ಕುಸ್ತಿನಲ್ಲಿ ಗೆದ್ದಿರ್ತಕ್ಕಂಥ ಒಂದು ಇತಿಹಾಸವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನ ಪೈಲ್ವಾನ್ಗಳು ಕೂಡ ಕುಸ್ತಿಗಳನ್ನು ಮಾಡ್ತಾರೆ. ಕುಸ್ತಿ ಒಂದು ಕ್ರೀಡೆ ಭಾಳ ಆರೋಗ್ಯಕ್ಕೆ, ದೈಹಿಕವಾಗಿ, ಮಾನಸಿಕವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕ್ರೀಡೆ. ಈ ಕುಸ್ತಿಯನ್ನು ಇವತ್ತು ಕೂಡ ಉಳಿಸ್ಕೊಂಡು 5-6 ಗರಡಿಗಳು ಇವತ್ತು ಕೂಡ ಕನ್ನೇಗೌಡರು ಮಾತ್ರನೇ ಇರ್ತಕ್ಕಂಥದ್ದು. ಅದನ್ನು ಯುವಕರು ಸಾಹಸ ಕ್ರೀಡೆಗಳನ್ನು ಮಾಡಬೇಕು. ಇವತ್ತು ಯುವಕರುಗಳು ಊಟನೇ ಸರಿಯಾಗಿ ತಿನ್ನಲ್ಲ, ಎಲ್ಲ ಡಯಟ್ ಮಾಡ್ತಕ್ಕಂಥದ್ದನ್ನು ಹುಡುಗರಲ್ಲೇ ಪ್ರಾರಂಭ ಮಾಡ್ತಾರೆ. ಇವರು ಕುಸ್ತಿ ಮಾಡ್ತಕ್ಕಂಥವ್ರು 3 ವರ್ಷ ಬದುಕಿದ್ದಾರೆ. ಊಟ ಎಲ್ಲರಿಗಿಂತ ಜಾಸ್ತಿ, ನಾನ್ ವೆಜ್ಜು ಎಲ್ಲನೂ ಕೂಡ ಮಾಡ್ತಕ್ಕಂಥದ್ದು, ಅದನ್ನು ಅಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ಶರೀರದಲ್ಲಿ ಬೆಳೆಸ್ಕೊಂಡಿರ್ತಾರೆ. ನಮ್ಮ ಯುವಕರು ಎಲ್ಲ ಕ್ರೀಡೆಗಳ ಜೊತೆಗೆ ಕುಸ್ತಿಯನ್ನು ಕೂಡ ಮಾಡ್ತಕ್ಕಂಥದ್ದು ಅವ್ರ ಆರೋಗ್ಯ ದೃಷ್ಟಿಯಿಂದ, ಅವ್ರ ಗಟ್ಟಿತರ ದೃಷ್ಟಿಯಿಂದ ಅದು ಒಳ್ಳೆಯದು. ಅದನ್ನು ಕನ್ನೇಗೌಡ ಕೊಪ್ಪಲು, ಒಂಟಿಕೊಪ್ಪಲು, ಕೊಡವಳ್ಳಿ, ಕುಂಬಾರ ಕೊಪ್ಪಲು, ಮಂಚೇಗೌಡ ಕೊಪ್ಪಲು 5 ಗ್ರಾಮದಲ್ಲೂ ಸಹ ಗರಡಿ ಮನೆಗಳಿದೆ. ಅಶೋಕಪುರಂ ಇರ್ಬೋದು, ಗಾಂಧಿನಗರ ಇರ್ಬೋದು, ಈ ರೀತಿ ಬೇರೆ ಬೇರೆ ಮೂಲದಲ್ಲೂ ಸಹ ಇದೆ. ಗ್ರಾಮಾಂತರದಲ್ಲಿ ಎಲ್ಲ ಪ್ರತಿ ಹಳ್ಳಿಗಳಲ್ಲೂ ಸಹ ಒಂದು ಗರಡಿ ಮನೆ ಇರ್ತದೆ. ಬೆಳಿಕಟ್ಟೆ ಮಿಷಿನ್ನು ಆ ಥರ ಎಲ್ಲ ಕಡೆ ನಮ್ಮ ಸಿಟಿ ಒಳಗಡೆ ಸಹ ಸಾಕಷ್ಟು ಗರಡಿ ಮನೆಗಳಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಟ್ಟಿ ಪೂಜೆ ಅಂದರೆ ಯಾರು ಹಿಂದೆ ಪೈಲ್ವಾನ್ರುಗಳಿದ್ರು ಅವರ ಒಂದು ಹೆಸರಲ್ಲಿ ನಮ್ಮಲ್ಲೂ ಸಹ ಸಾಕಷ್ಟು ಜನ ಪ್ರಾಕ್ಟೀಸ್ ಮಾಡ್ತಾರೆ. ಆ ಹುಡುಗರೆಲ್ಲ ಸೇರಿ ಪ್ರತಿದಿನ ನಾವು ಮಟ್ಟಿ ಅಂದರೆ ಮಣ್ಣುಳಗಡೆ ಗುದ್ದಾಡ್ತೀವಿ. ಅದನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಮಟ್ಟಿಯನ್ನು ಸಿಂಗಾರ ಮಾಡಿ ಅಲ್ಲಿಂದ ಮಟ್ಟಿ ಪೂಜೆಯನ್ನು ಮಾಡುವಂಥದ್ದು ನಮ್ಮ ವಾಡಿಕೆ. 6 ಗರಡಿನಲ್ಲೂ ಸಹ ನಾವು ಇದನ್ನು ಮಾಡಿದ್ದೀವಿ, ಅದ್ದೂರಿಯಾಗಿ ಪೂಜೆ ಮಾಡಿದ್ದೀವಿ. ಪೈಲ್ವಾನ್ ಆಯ್ತಾ? ಹಾಂ ಆಯ್ತು ನೋಡಿ. ಕೆಜಿ ಕೊಪ್ಪಲು ಈಗ ನಮ್ಮ ಕೊಪ್ಪಲಲ್ಲಿ 6 ಗರಡಿ ಇದೆ. 6 ಗರಡಿನೂ 4 ಜನ 5 ದಿನ 6 ದಿನ ಗುದ್ದಾಟ ಮಾಡ್ತಾವೆ. ಗುದ್ದಾಟ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ಚೆನ್ನಾಗಿ ದೀಪ ಉರಿತಾ ಇದೆ. ಎಲ್ಲ ಆರೋಗ್ಯಕ್ಕೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. 1 ಗಂಟೆ ಇದಕ್ಕೆ ತೊಂದರೆ ಇಲ್ಲ. ಹಾಕ್ಬಿಟ್ಟು ಹೊಸ ಗರಡಿ ಕಟ್ಟ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. 1 ಗಂಟೆ ಚೆನ್ನಾಗಿ ಮಾಡ್ತೀವಿ. ಇನ್ನು ಮುಂದೆ ಎಲ್ಲ ಚೆನ್ನಾಗಿ ನಮ್ಮ ಕೆಜಿ ಕೊಪ್ಪಲಿನ 6 ಗರಡಿಯ ಪೂಜೆಯು ಮುಗಿದಿದೆ. ಇದು ಕೊನೆಯ ಗರಡಿ ಸಾಹುಕಾರ್ ಬೋರಯ್ಯ ಬಸವಯ್ಯನವರ ಗರಡಿ. ಅದು ಈ ದಿನ ಅಂಬಾತಾಯಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಮ್ಮ ಕೆಜಿ ಕೊಪ್ಪಲಿನ ಪೈಲ್ವಾನ್ರುಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಜಿಟಿ ದೇವೇಗೌಡರು ಮತ್ತು ಮಾಜಿ ಶಾಸಕರಾದ ಎಲ್ ನಾಗೇಂದ್ರವರು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಆರ್ ಲಿಂಗಪ್ಪನವರು, ಸಿ ಬಸವರಾಜವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಶುಭ ಕೋರಿದ್ದಾರೆ.
ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ KP ಕೊಪ್ಪಳಿನ ಯುವಕರು ಪೈಲ್ವಾನರಾಗಿ ಹೊರಹೊಮ್ಮಲಿ ದಸರಾ ಕ್ರೀಡಾ ಕುಸ್ತಿಯಲ್ಲಿ ಭಾಗವಹಿಸಲಿ ಎಂದು ನಮ್ಮ ಗ್ರಾಮಸ್ಥರ ಪರವಾಗಿ ಶುಭ ಹಾರೈಸುತ್ತಿದ್ದೇವೆ. ಇಡೀ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಡೆಲ್ಲಿಲಿ ಹೆಸರಾಂತ ಕ್ರೀಡಾಪಟು ಅಂತ ಪೈಲ್ವಾನ್ ಬಸವಣ್ಣವರು ನಮ್ಮ ಕನ್ನಡ ಕೊಪ್ಪಳಿಗೆ ಕೀರ್ತಿ ಕೊಟ್ಟಂಥವ್ರು ಮೈಸೂರು ಜಿಲ್ಲೆಗೆ. ಅದಾದ ನಂತರ ಸಾಕರ್ ಚೆನ್ನೈಯವರ ಅಖಾಡದಲ್ಲಿ ಸಾಕಷ್ಟು ಜನ ಪೈಲ್ವಾನರುಗಳನ್ನ ತಯಾರು ಮಾಡಿ ಅಲ್ಲೇ ಕುಸ್ತಿ ಕ್ರೀಡೆಗಳನ್ನ ಆಡಿಸಿ ಅದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿದೇಶಾಂಗದ ಸಾಕಷ್ಟು ಕುಸ್ತಿ ಕ್ರೀಡಾಪಟುಗಳು ಆಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಪೈಲ್ವಾನರು ಕೀರ್ತಿ ತಂದು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಇವತ್ತು ವಿಡಿಯೋ ಮಾಡ್ತಾರೆ. ಹಿಂಗೆ ಬನ್ನಿ ಮೇಡಮ್.